ಲೈಟ್ ಆನ್ ಮಾಡು ಪ್ರವೀಣ. ಎರಡೂ ಮಾಡ್ದಾ? ಎರಡೂ ಮಾಡು. ಇದು ನೋಡಿ, ಇದು ಆಟೋಮೇಷನ್ ಸ್ಟೆಪ್ಲೈಸರ್. ಅದು ಇದು ಈ ಡ್ರೈವರ್ಗಳಿಗೆ ಮಾತ್ರ ತೊಗೊಂಡಿದ್ದಾರೆ ನೋಡಿ. ಈ ಕಮ್ಯುನಿಕೇಷನ್ ಬಂದು ನೋಡಿ ಇದರಲ್ಲಿದೆ, ಈ ಡ್ರೈವರಲ್ಲಿ. ಇದು ಇಷ್ಟೆಲ್ಲ ಕಂಟ್ರೋಲ್ ಮಾಡುತ್ತೆ ಎಲ್ಲ ಫುಲ್ಲು. ಇವೆಲ್ಲ ರಿಲೇ. ಆಯಿತಾ? ಇಲ್ಲಿಗೇನಿಲ್ಲ, ಎಲ್ಲ ಚಿಕ್ಕ ಕರೆಂಟೇ ತೊಗೊಂಡಿರೋದು. ಮ್ಯಾಕ್ಸಿಮಮ್ ಎಷ್ಟು 25 ಆ್ಯಂಪ್ಸ್ ಅಷ್ಟೇ. ಹೀಟಿಂಗು ಒಂದು ಲೈಟಿಂಗ್ ತೊಗೊಂಡಿದ್ದಾರೆ. ಇನ್ನು ಮಿಕ್ಕಿರೋದು 9 dB ಇಲ್ಲಿದೆ. 63 ಆ್ಯಂಪ್ಸ್ ಇನ್ಕಮಿಂಗ್ ಇದೆ. ಇನ್ನು ಕೆಲವೊಂದು ಔಟ್ ಗೋಯಿಂಗ್ ಎಲ್ಲ ಇಲ್ಲೇ ಇದೆ. ಏನು ಪ್ರವೀಣ? 3 ಫೇಸಿಗೆ 3 ಡಿವೈಡ್ ಮಾಡಿದ್ದಾರೆ ನೋಡು. 1 2 3 3 ಫೇಸು. ಗೊತ್ತಾಗ್ತಾ ಇದೆಯಾ? ಈ ಫೇಸಲ್ಲಿ ಸ್ವಲ್ಪ, ಆ ಫೇಸಲ್ಲಿ ಸ್ವಲ್ಪ, ಆ ಫೇಸಲ್ಲಿ ಸ್ವಲ್ಪ ತೊಗೊಂಡಿದ್ದಾರೆ. ನಾವೇನಿಲ್ಲ, ಇವಾಗ ಇದೆಯಲ್ಲ ಇನ್ಕಮಿಂಗು, ಈ ಇನ್ಕಮಿಂಗಲ್ಲಿ ಇದನ್ನೇ ಲೂಪ್ ಮಾಡಿಕೊಂಡು, ಇಲ್ಲಾಂದರೆ ಇದರಿಂದ ಔಟ್ಪುಟ್ ತೊಗೊಂಡು ಇಲ್ಲೇ ಒಂದು 4 ಪೋಲ್ MCB ಹಾಕ್ಕೊಂಡು, ಇದ್ರ ಪಕ್ಕದಲ್ಲೇ ಜಾಗ ಇದೆ, ಹಾಕ್ಕೊಂಡು ಈ ಲೈನ್ ನೋಡಬೇಕು. ಈ ಲೈನ್ ನೋಡಿ ಥ್ರೂ ಅದೇ ಲೈನ್ ಅಲ್ಲಿಗೆ ಹೋಗಿದೆಯಲ್ಲ ಸಿಂಗಲ್ ಫೇಸು, ಬರುತ್ತೆ ನೋಡಿ, ತೋರಿಸ್ತೀನಿ. ಇಲ್ಲಿ ಡೋರ್ ಹೆಚ್ಚಿ ಹಾಕಬೇಕು. ಇಲ್ಲಿ ಡೋರ್ ಹೆಚ್ಚಿ ಹಾಕಿದ್ರೆ ನಿನಗ ಇಲ್ಲಿ ಹೋಲ್ ಮಾಡಿಬಿಟ್ಟು ಏನು ಕಾಪರ್ ಪೈಪು ಇಲ್ಲಿ ತಗೊಂಡು ಆಚೆ ತಗೊಂಡ್ಬಿಟ್ಟು ಆ ನೀರೆಲ್ಲ ಇಲ್ಲೇ ಬಿಟ್ಬಿಡೋದು. ಆ ಕಡೆ ನನಗೆ ತೋರಿಸ್ತೀನಿ. ಯಾರು ಬಿಚ್ಚಿದ್ದು? ಗೊತ್ತಿಲ್ಲ, ನಮ್ಗೆ ಬಿದ್ದೋಗೈತೆ ಕೆಳಗಡೆ. ಇದೇನು ಸುಟ್ಟೋಗಿದೆ ಇದು? ನೀರು ಬಿದ್ದು ನೀರು ಬಿದ್ದು ಬರ್ನಾಗ್ಬಿಟ್ಟೈತಿ ಇದು. ಯಾವುದೋ ಒಂದು ಕರೆಂಟ್ ಬರಲ್ಲ ಅಂತ. ಹಾಂ, ಇಲ್ಲೊಂದು ಐತೆ, ಅಲ್ಲೊಂದು ಐತೆ. ಅವ್ನು ಹೇಳೋದು ಇಲ್ಲಿ ಅದು ಬಾಕ್ಸ್ ಐತಲ್ಲ, ಅದಿಲ್ಲ ಹಾಕ್ಬಿಟ್ಟು ಇಲ್ಲಿಂದ ಪೈಪ್ ಹಿಂಗೆ ತಗೊಳೋದು. ಆ ಡ್ರೈ ನೀರು ಬರ್ತದೆ ನೋಡಿ, ಲೀಕೇಜು ಬಿಟ್ಬಿಡೋದು. ಇಲ್ಲಿಂದ ಇಲ್ಲಿಗ ಅಲ್ಲೇ AC ಕವರ್ AC ಹಂಗೆ ಅಷ್ಟೇ, ಏನಿಲ್ಲ. ಫ್ಯಾನ್ ಇಲ್ಲೇ ಹಾಕ್ಬಿಡೋದು. ಈ ಫ್ಯಾನ್ ಇಲ್ಲಿ ಕುಡಿಸ್ಬಿಡೋದು ಅಷ್ಟೇ. ಹಿಂಗೆ ಈ ಕಡೆಗೆ ಆ ಕಡೆಗೂ ಒಂದು ಕಡೆ ಪ್ರೆಸ್ ಮಾಡಿ. ಸುಟ್ಟೋಗಿದೆ ತಾನೇ ಅದು? ಶಾರ್ಟ್ ಆಗಿದೆ ಅದು ನೋಡು, ಅಲ್ಲಿ ಫುಲ್ ಎಲ್ಲ ಬರ್ನ್ ಆಗಿದೆಯಲ್ಲ. ಕೆಳಗಡೆಯಿಂದ ಬಂದಿರೋದಲ್ಲ ಅದು, ಅರ್ಥ ಆಗಿಬಿಟ್ಟಿದೆ ನೋಡೋದು. ಅರ್ಥ ಆಗಿ ಶಾರ್ಟ್ ಆಗಿದೆ ಅದು. ಬಿಚ್ಚಿಬಿಟ್ಟು ಡಮ್ಮಿ ಮಾಡಿಬಿಟ್ಟಿದ್ದಾರೆ ಅದನ್ನು. ಅದಕ್ಕೆ ಕನೆಕ್ಷನ್ ಬಿಚ್ಚಿ ಡಮ್ಮಿ ಮಾಡಿದ್ದಾರೆ. ಇಲ್ಲೆಲ್ಲಿದೆ ಪ್ರವೀಣ? ಇಲ್ಲಿದೆ ಅಲ್ಲ. ಅವ್ನು ಹಿಡಿದಿದ್ರಲ್ಲಿ ಒಂದು ಕರೆಂಟ್ ಬರಲ್ಲ ಅಂತ, ಅದು ಇದೋ ಗೊತ್ತಿಲ್ಲ. ಇಲ್ಲೊಂದಿದೆ. ಎಲ್ಲರಿಗೂ ಕಾಣೋದಪ್ಪ. ನಮ್ದು TV ಟವರ್ ಅದು.
ಐಕಾನ್ ಅಪಾರ್ಟ್ಮೆಂಟ್ದು ಹಿಂಗೆ ವೀಡಿಯೋ ಮಾಡಿದ್ದೀನಿ ಒಂದು ಸೇಮ್. ಇವಾಗ ಏನು ಮಾಡೋದಮ್ಮ ಇದೆ? ಬಾ ಆಯ್ತದು, ಇನ್ನೇನು ಅದನ್ನೇ ನೋಡ್ಕೊಂಡಿರ್ತೀಯಾ? ಮಾಡ್ತೀನಪ್ಪ ಅಂದರೆ ಟೆನ್ಷನ್ ತೊಗೊಳ್ತಾ ಇದೆಯಾ? ನೋಡಿ ಇದು ಓಪನ್ ಕಿಚನ್ ಇಲ್ಲಿ ಕಿಚನ್ ಎಲ್ಲ ಐತೆ. ಇಷ್ಟೇನಾ ಕಿಚನು? ಇವ್ರು ಕೆಲಸದವರಲ್ಲ ಪ್ರವೀಣ? ಹಾಂ ನೋಡಿ ಇದೆಲ್ಲ ಆಟೋಮೇಷನ್. ಇದು ಹೇಳಿದ್ನಲ್ಲ ನಾನು, ನೋಡಿ ಇದೇ ಆಟೋಮೇಷನ್. ಇದು ಎಲ್ಲ ಆಟೋಮೇಷನ್. ಮಕ್ಕಳು ನೋಡ್ಕೊಂಡು ಊಟ ಮಾಡ್ಕೊಂಡು ಇಷ್ಟು ಮಾಡುವಾಗ 50,000. ನೋಡಿ ಇಲ್ಲೊಂದಿದೆ ಹೀಟಿಂಗ್ ಸರ್ಕಿಟು. ಇದಕ್ಕೆ ಕೊಟ್ಟಿರ್ತಾರೆ ಡ್ರೈಯರು. ಇದಕ್ಕೆ 3 ಪೀಸಾ? 3 ಪೀಸ್ ಅಲ್ಲ, ಸಿಂಗಲ್ ಪೀಸೆ ಹೀಟಿಂಗ್ ಸರ್ಕಿಟು. AC ಆಲ್ರೆಡಿ ಇಲ್ಲಿ ವರ್ಕ್ ಆಗ್ತದಮ್ಮ. ಬಾಯಲ್ಲಿ ಆ ಕಡೆ ರೂಮಲ್ಲಿ ತೋರಿಸ್ಬೇಕಾದ್ರೆ ನಾನು ಡೈಕೆನ್ ಇದು ಯಾರು ನೀವು ಹೇಳಿದ ಫಸ್ಟ್ ಅದು ಯಾರು ಡೈಕೆನ್. ಡೈಕೆನ್ ಹಾಂ ಆಲ್ರೆಡಿ ಇವೆಲ್ಲ ಬರ್ತದಮ್ಮ. ಬೆಡ್ರೂಮ್ಗೆಲ್ಲ ಐತೆ ನೋಡಿ, ಇದೆಲ್ಲ ಹೊರಡೆಲ್ಲ ಐತೆ. ಇದೆಲ್ಲ ಹೊರಗಡೆ ಬರ್ತದಮ್ಮ ನೋಡಿ, ಇದೆಲ್ಲ ಹೊರಗಡೆ ಐತೆ. AC ಇಲ್ಲಿ ನೋಡಿ ಇಲ್ಲಿ ಬರ್ತದೆ. ಇದಕ್ಕೆಲ್ಲ ನನ್ನ ಮಕ್ಕಳು ಅದೆಲ್ಲಿ ಕರ್ಕೊಂಡೋರೋ ಕನೆಕ್ಷನ್ ಗೊತ್ತಿಲ್ಲ. ನನ್ನ ಮೆಮ್ಡಿ ಮನೆಗೆಲ್ಲ ಫೆದರ್ ಟಚ್ ಹಾಕಿದ್ದೀನಿ. ಈ ಥರ ಆಟೋಮೇಷನ್ನೇ. ಮುಟ್ಟ ಇದೆ, ಪ್ರೆಸ್ ಮಾಡೋಂಗೆ ಇಲ್ಲ. ಇದು ಸುಮ್ಮನೆ ಹಿಂಗೆ ಬರಲಿಟ್ರೆ ಸಾಕು. ಇಲ್ಲೆಲ್ಲಿದೆ ಕೆಸಟ್ಟೇ ಇಲ್ಲ, ಎಲ್ಲಿಂದ AC ಹಾಕೋರು ಅಂತ. ಓ ಇಲ್ಲಿದೆ ನೋಡೋ, ಇಲ್ಲಿದೆ ಬಾಪ ಡೆಕ್ಟೇಸ್. ಇದು ಆಚೆ ಬನ್ನಿ, ಇನ್ನೊಂದು ಆ ಕಡೆ ತೋರಿಸ್ತೀನಿ. AC ಇದು ನಾನು ಅಲ್ಲಿಂದ ನಾನು ತೊಗೊಂಬಂದೆ ನೋಡಿ ಅಂತ. ಇದೆಲ್ಲ ಇದೆಲ್ಲ AC ಫುಲ್ಲು. ಅಲ್ಲಿ ಹೊರಡೆ ಹೋಗೋದಮ್ಮ, ಅಲ್ಲಿ ಹೊರಡೆ ಹೋಗೋದ ಬಾಲ್ಕನಿ ಅಲ್ಲ. ಇದು ಚಿಕ್ಕದು ಐತೆ. ಇದರಲ್ಲಿ ವಾಶ್ರೂಮ್ ಅಲ್ಲ. ನೋಡಮ್ಮ ಇಲ್ಲೈತೆ ಕನೆಕ್ಷನ್. ನನ್ನ ಮಗಲ್ಲಿ 3 ಪೀಸ್ ಕೊಡ್ತಾರೆ ಗೊತ್ತಿಲ್ಲ, ಅದೇ ಗೊತ್ತಾಗ್ತಿಲ್ಲ. ಇಲ್ಲಿಂದ ಆಚೆ ತಗೊಂಡ ಇದೆಲ್ಲ ಸಿಂಗಲ್ ಪೀಸ್ ಇರಬೇಕು. ಈ ಚಿಕ್ಕದು AC ಆ ಕಡೆ ಒಂದು 3 ಪೀಸ್ ಇದೆಯಲ್ಲ, ಅದು ಇಕ್ಕೊಮ್ಮ ಕಾಣಲ್ಲ. ಬೇಡ ಅದು ಸೆಂಟ್ರಲ್ ಅದು ಬಾ. ಅದು ಕೆಸೆಟ್ AC, ಅದು ಕೆಸೆಟ್ ಗೊತ್ತು ಬಾ ಪ್ರವೀಣ. ಅದು ಇಲ್ಲಿ ಇವಾಗ ಇದರಿಂದ ಆ ಕಡೆಗೆ ಅಟ್ಯಾಚನ್ ಇಲ್ಲ ಅಲ್ಲ. ಇಲ್ಲ ನಮಗೆ ಬೇಡ ಬಾಪ. ನೀನು ಅಲ್ಲಿ ತೋರಿಸ್ದಲ್ಲ, ಅಲ್ಲಿಂದನೇ ತೊಗೊಳ್ತೀನಿ ನಾನು. ಯಾಕೆ ಟೆನ್ಷನ್ ತೊಗೊಳ್ತೀಯ? ಬಟ್ ಹೇಳ್ತೀನಿ ನಿನಗಿದು ಏನಂತ ಸೀನು. ಹಾಂ ಈಗ ಸಾರ್ ಅವ್ರಿಗೆ ನೀನೇನು ಮಾಡಬೇಕಂದ್ರೆ ಫೋನ್ ಹಾಕ್ಬಿಟ್ಟು ಸರ್ ಮಾಡಿಕೊಡ್ತಾರಂತೆ. ಬಟ್ ಮಾಡೋಕ್ಕೆ ಮುಂಚೆ ಅವ್ರಿಗೆ ಈ ಆಟೋಮೇಷನ್ ಪ್ಯಾನಲ್ ಮೇಲೆ DB ಬಾಕ್ಸ್ ಇದೆಯಲ್ಲ, ಅಲ್ಲಿಂದನೇ ತೊಗೊಬೇಕಂತೆ ಡೈರೆಕ್ಟಾಗಿ ಕನೆಕ್ಷನ್ನು. ಬೇರೆ ಎಲ್ಲೂ ಪ್ರಾವಿಷನ್ ಇಲ್ಲ ಅಂತೆ. ಅವ್ರು ಅಲ್ಲಿಂದನೇ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಏನಂದರೆ ಅದು ರೂಟಿಂಗ್ ಮಾಡ್ಕೊಳ್ಳೋದಕ್ಕೆ ಅವ್ರು ಚೆಕ್ ಮಾಡ್ತಾರಂತೆ. ಸರ್ ಅಲ್ಲಿಂದ ಅಲ್ಲಿಗೆ ರೂಟಿಂಗ್ ಇದೆಯಾ ಏನಂತ. ಅಲ್ಲಿಂದ ಅಲ್ಲಿ ರೂಟಿಂಗ್ ಇದ್ದರೆ ಡೈರೆಕ್ಟಾಗಿ ವೈರ್ ಹೇಳ್ಕೊಂಡು ನಿಮಗೆಲ್ಲೂ ಆಚೆ ಕಾಣಲ್ಲ ಸರ್. ಡೈರೆಕ್ಟಾಗಿ ಎಲ್ಲಿ ಪಾಯಿಂಟ್ ಇದೆಯೋ ಅದನ್ನೇ 3 ಪೀಸ್ ಮಾಡಿಕೊಡ್ತಾರಂತೆ. 3 ಪೀಸ್ ಮಾಡಿ ಅಲ್ಲೇ ನಿಮ್ಮ ಟವರ್ AC ಹಾಕಿ ನೀವು ಹೆಂಗೆ ಹೇಳಿದ್ರೋ ಅದೇ ಥರ ಇನ್ಸ್ಟಾಲ್ ಮಾಡಿಕೊಡ್ತಾರಂತೆ. ಬಟ್ ಅದಕ್ಕೆ ಚಾರ್ಜಸ್ ತೊಗೊಳ್ತಾರಂತೆ ಅಂತ ಹೇಳು. ಏನೋ ಆಗುತ್ತಾ ಇಲ್ವಾ ಅಂತ ಹೇಳೋಕ್ಕೆ ಚಾರ್ಜಸ್ ತೊಗೊಳ್ತೀರಿ. ಎಕ್ಸಾಮಿನಿಂಗ್ ಮಾಡಿ ಈಗ ಚೆಕ್ ಮಾಡ್ತೀರಿ. ಈಗ ಬಂದು ಸ್ಪ್ರಿಂಗ್ ತೊಗೊಂಡು ಹಾಕಿ ನೋಡಿ. ಇವಾಗ ಅಲ್ಲಿ ವೈರ್ ಹೋಗಿದೆಯಲ್ಲ ಇಲ್ಲಿಂದ, ಅದನ್ನು ಟ್ರೇಸ್ ಮಾಡಿ ಎಲ್ಲಿಂದ ಹೋಗಿದೆ ಅಂತ ಟ್ರೇಸ್ ಮಾಡಿ. ಎಸ್
ಅದೇನು ದೊಡ್ಡ ವಿಷಯ ಅಲ್ಲ. ಅವ್ನು ನನ್ನ ಫ್ರೆಂಡ್ ಹಂಗೆ ಅಂದ, ಒಬ್ಬ ಇನ್ನೊಬ್ಬನ ಇಂಡಿಯನ್ ಹಾಂ ಅವನು ಮಹೇಂದ್ರ ಏರೋಸ್ಪೇಸ್ ಅಲ್ಲ ಅವನೇ, ಹಾಂ ಅವನಲ್ಲೇ ವರ್ಕ್ ಮಾಡೋದು. ಹಾಂ ಮಗ ಇವಾಗ ಆಚೆ ಸ್ವಿಚ್ ಬೋರ್ಡ್ ಐತಲ್ಲ, ಹಾಂ ಅದ್ರಲ್ಲೇ ಸ್ಪ್ರಿಂಗ್ ಗ್ರಿಲ್ ಎಲ್ಲ ಮೀಟರ್ ಬರ್ತದೆ, ಅದ್ರಲ್ಲಿಂದ ಎಕ್ಸ್ಟ್ರಾ ಕೇಬಲ್ 3 ಪೇಸ್ ತಗೊಂಡು ಅದೇ ಹಾಕ್ಕೊಡ್ತೀನಿ ನಾನು. ಬಟ್ ಏನಂದರೆ ನಾವು ಚೆಕ್ ಮಾಡ್ಕೊಬೇಕಲ್ಲ, ಬ್ಲೈಂಡಾಗಿ ಹೇಳೋಕ್ಕಾಗಲ್ವಲ್ಲ ನಿನಗೆ. ಈಗ ಡೈರೆಕ್ಟಾಗಿ ನಿನ್ಗೆ ಒಂದು ಸ್ವಿಚ್ಚಿಗೆ ತೊಗೊಂಡೋಗಿರಲ್ಲ ಅವನು. ಇಲ್ಲೆಲ್ಲಾದ್ರೂ ಲೂಪ್ ತೊಗೊಂಬಂದಿರ್ತಾರೆ ನೋಡಿ. ಇಲ್ಲಿ ಈ ಈಟಿಂಗ್ ಅಲ್ವಾ, ಅದು ಈಟಿಂಗ್ ಅಲ್ವಾ, ಇದು ಈಟಿಂಗ್ ಅಲ್ವಾ ನೋಡಿ. ಆ ಈಟಿಂಗು ಇಲ್ಲ ಇಲ್ಲಿ ಕಿಚನಲ್ಲಿ ಎಲ್ಲೋ ಒಂದು ಪಾಯಿಂಟಿಗೆ ಈಟಿಂಗು ಲೂಪ್ ತೊಗೊಂಡಿರ್ತಾರೆ. ಇಲ್ಲೆಲ್ಲಾದರೂ ತೊಗೊಂಡು ಇಲ್ಲಿಂದ ಅಲ್ಲಿಗೆ ಲೂಪ್ ಎಲ್ಲ ಹತ್ರ ಇದೆಯೋ ಅಲ್ಲಿಗೆ ಲೂಪ್ ಮಾಡ್ಕೊಂಡಿರ್ತಾರೆ. ಅದನ್ನು ನೋಡ್ಬೇಕು ನಾವು. ಅದು ಇದು ಆಚೆಯಿಂದ ಮಳೆ ಹೊಡೆದಿದೆಯಲ್ಲ, ಆ ಮಳೆಗೆ ಇದಾಗಿರೋದು. ಅದು ಸರಿ ಮಾಡಿಕೊಡ್ತೀನಿ. ಅದು ಹಾಕ್ಕೊಡ್ತೀನಿ ನೀಟಾಗಿ. ಇಲ್ಲ, ನೀಟಾಗಿ ಮಾಡಿಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಹೋಲ್ ಮಾಡ್ಕೊಳ್ತೀರಿ ನಾವು. ಅದು ಹಿಂದ್ಗಡೆ ಈ ಗೋಡೆ ಇಟ್ಟಿರೋದು ಆ ಕಡೆ. ಆಯಿತು ಮಾಡ್ಕೊಳ್ಳೋಣ. ಅದೆಲ್ಲ ಏನು ಟೆನ್ಷನ್ ತೊಗೋಬೇಡ, ಮಾಡೋಣ ಅಂತ. ಇವತ್ತಿದ್ರೆ ಬೇಕಾದ್ರೆ ಸ್ಪ್ರಿಂಗ್ ತಗೊಂಡು ಇವತ್ತೇ ಅದು ಮಾಡಿದ್ದೆ. ಇಲ್ಲ, ಇನ್ನೊಬ್ರು ಬೇಕು ಮನೆ, ಅದು ಇಬ್ಬರು ಬೇಕು. ಲ್ಯಾಡ್ರ್ ಬೇಕು. ಲ್ಯಾಡ್ರ್ ಇಲ್ಲೇ ಸಿಗುತ್ತಾ? ತೊಗೊಂಬರ್ಬೇಕು ನಾವು. ಇಲ್ಲ, ಲ್ಯಾಡರು ನಾವು ಇಲ್ಲಿ ಪ್ರಾವಿಷನ್ ಇದೆಯಾ ಇವ್ರದ್ದು ಮೇಂಟೆನೆನ್ಸಲ್ಲಿ ಸಿಗುತ್ತಾ? ಇಲ್ಲ ನಾವು ತೊಗೊಂಬರ್ಬೇಕು. ಎಲ್ಲ ಏನು ಕೊಡೋದಿಲ್ಲ ನನಗೆ. ಬಿಡು, ತೊಗೊಂಬರ್ತೀನಿ ಬಿಡು. ಒಂದು ಮನೆ ಚಿಕ್ಕದೊಂದು ಲ್ಯಾಡ್ರ್ ಇರಬೇಕು, ಇಲ್ಲಿ ಇರ್ಬೇಕು ಮನೇಲಿ. ನಿಮಗೆ ದೊಡ್ಡದು ಬೇಕಿಲ್ಲ, ಏನಕ್ಕೆ ಮಾಡಿ ಲ್ಯಾಡ್ರ್ ಅಷ್ಟು ದೊಡ್ಡದು ಬೇಕಾ? ತೊಗೊಂಬರ್ತೀನಿ. ಬಟ್ ನಾಳಿದ್ದು ಬಂದು ಮಾಡ್ತೀನಿ ಇದು. ನಾಳಿದ್ದ? ನಾಳೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮಾಡ್ತೀನಿ. ಅವ್ನು ಬರೋದು ಬಾಸು ಬರೋವರ. ನಿಂಗೆ ನಾಳೆ ನೀನು ಹ್ಞೂ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಒಂದು ಚಾರ್ಜಸ್ ಕೊಡಬೇಕಾಗತ್ತೆ ಕನ್ಸಲ್ಟೆನ್ಸಿ. ಮೆಸೇಜ್ ಮಾಡ್ತೀನಿ. ಅದೇ 3,500 ಹೇಳು ಕನ್ಸಲ್ಟೆನ್ಸಿ. ಅದಕ್ಕೆ ಸಪ್ರೇಟಾಗಿ ಬಿಲ್ ಕೊಡ್ತೀನಿ ನಾನು. ಏನೇನು ಮಾಡಿದ್ರಿ ನಾವು ಬಂದು ಏನು ಅಂತ ಬೇಕಾದರೆ ವೀಡಿಯೋ ಮಾಡ್ಕೊಂಡು ಏನು ಮಾಡ್ತೀರಿ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ನಿನ್ಗೆ ಆ ಮೇಲೆ ಡಿ ಪಿ ಬಿಚ್ಚಿ ಅದನ್ನು ಚೆಕ್ ಮಾಡಿ ಆ ವೈರಿಂಗ್ ಇಲ್ಲವರೆಗೂ ಕನೆಕ್ಷನ್ ಇದೆಯಾ ಇಲ್ವಾ ಅಂತ ನೋಡಿ ಎಲ್ಲ ಮಾಡಿ ನಿನಗೆ ಹ್ಞೂ ಆಗುತ್ತೆ ಅಂದರೆ ಆವಾಗಲೇ ಹೇಳ್ತೀನಿ. ಆಗುತ್ತೆ ಅಂದರೆ ಹ್ಞೂ ಅಂದರೆ ನೀನು ವೈರು ಎಳ್ದು ಕೊಟ್ಬಿಡ್ತೀನಿ. ಬೇಕಂದರೆ ಎಷ್ಟು ಮೀಟ್ರ್ ಆಗುತ್ತೋ ಅದು ಚಾರ್ಜ್ ಮಾಡ್ತೀರಿ ನಾವು. ಅದಕ್ಕೊಂದು ಬಿಲ್ ಮಾಡ್ತೀನಿ ನಾನು ವೈರಿಗೆ ಮಾತ್ರ. ಅದು ನೀನು ಕನ್ಫರ್ಮ್ ಮಾಡ್ಕೊಬೇಕಷ್ಟೇ, ಬೇರೆ ಏನಿಲ್ಲ. ಹ್ಞೂ ಅಂದರೆ ನೀನು ಹೇಳಿದ್ರೆ ಸರಿ ಅಣ್ಣ, ಆಯಿತು ಮಾಡಿಬಿಡ್ತೀನಿ. ನೀನು ನಾಳೆ ಬಂದರೆ ಚೆನ್ನಾಗಿರ್ತದೆ. ನಾಳೆ ಯಾವಾರ? ನಾಳೆ ಶುಕ್ರವಾರ, ಶನಿವಾರ ಬೇರೆ ಬಂದೈತೆ. ಕರ್ನಾಟಕ ಬಂದ ಹಾಂ ಕನ್ಫರ್ಮ್. ಇನ್ನೂ ಕನ್ಫರ್ಮ್ ಇಲ್ಲ ಅಂದರೆ